ಸಿಎಂ ಕುರ್ಚಿ ಕದನದ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ನಾನು ಆಗಲೇ ಹೇಳಿದಂತೆ ಇವತ್ತು ಅವರು ಶೃಂಗೇರಿಗೆ ಭೇಟಿ ಕೊಟ್ಟಿದ್ದಾರೆ. ಶೃಂಗೇರಿಯ ಶಾರದಾಂಬೆ ದರ್ಶನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಇವತ್ತು. ಜೊತೆಗೆ ದೇವಸ್ಥಾನದಲ್ಲೇ ಇರತಕ್ಕಂಥ ಕಾರ್ತ ವೀರ್ಯಾರ್ಜುನ ದೇವರಿಗೆ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಇದೇ ಮೊದಲ ಬಾರಿಗೆ ಕಾರ್ತ ವೀರ್ಯಾರ್ಜುನನಿಗೆ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ದೇಗುಲದ ಗೋಡೆಯ ಮೇಲೆ ಇರುವ ದೇವರು, ಅಲ್ಲಿ ಹೋದಂಥವ್ರಿಗೆ ತುಂಬ ಜನರು ಅದು ನೋಡೇ ಇರಲ್ಲ. ಅಲ್ಲಿ ದೇವಸ್ಥಾನದಲ್ಲಿದೆ, ಅಭಿನಯ ಶಂಕರ ದೇವಸ್ಥಾನದಲ್ಲಿ ಕಾರ್ತ ವೀರ್ಯಾರ್ಜುನ ದೇವರ ಇದಿದೆ, ಅಲ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಲೆಫ್ಟ್ ವಿಂಡೋದಲ್ಲಿ, ಅದೇ ಕಾರ್ತ ವೀರ್ಯಾರ್ಜುನ ದೇವರು. ಕಾರ್ತ ವೀರ್ಯಾರ್ಜುನ ದೇವರಿಗೆ ಅದು ಒಂದು ದೊಡ್ಡ ಪೌರಾಣಿಕ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಜೊತೆಗೆ ಯಾತಕ್ಕೋಸ್ಕರ ಪೂಜೆಯನ್ನು ಮಾಡ್ತಾರೆ ಅಂತಂದರೆ ಅಗೈನ್ ಶತ್ರು ಸಂಹಾರಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಅಥವಾ ಸರ್ವವ್ಯಾಧಿ ನಿವಾರಣಾರ್ಥವಾಗಿ ಕೂಡ ಮಾಡ್ತಾರೆ. ಹೀಗೆ ಮನೋಭಿಲಾಷೆಗಳು ಏನೇನಿರುತ್ತೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತಕ್ಕಂಥ ಪ್ರತೀತಿ ಇದೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ದೇವ್ರು ನೋಡಿದ ತಕ್ಷಣ ಕೈ ಮುಗಿತೀವಿ. ಇಲ್ಲೂ ಹಾಗೇನೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಶೃಂಗೇರಿ ಶಾರದಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಕಾರ್ತವೀರ್ಯಾರ್ಜುನನ ಮೊರೆ ಹೋಗಿದ್ರು ಪಾಂಡವರು. ಪೌರಾಣಿಕ ಹಿನ್ನೆಲೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು ನಾವು. ಎಲ್ಲವನ್ನೂ ಕಳೆದುಕೊಂಡಿದ್ದಾಗ, ಅಂದರೆ ಜೂಜಾಡಿ ಎಲ್ಲವನ್ನೂ ಕಳ್ಕೊಂಡಿದ್ದಾಗ ಪಾಂಡವರು ಕಾರ್ತವೀರ್ಯಾರ್ಜುನನ ಪೂಜೆಯನ್ನು ಮಾಡ್ತಾರೆ. ಅಧಿಕಾರ ಮತ್ತು ಶತ್ರು ಸಂಹಾರಕ್ಕಾಗಿ ಮಾಡುವಂತಹ ಪೂಜೆ. ಕಾರ್ತವೀರ್ಯಾರ್ಜುನನ ಪೂಜೆ ಮಾಡುವ ಪ್ರತೀತಿ ಮೊದಲಿಂದಲೂ ಕೂಡ ಇದೆ. ಆಮೇಲೆ ಕಳೆದು ಹೋದ ವಸ್ತುವಿಗಾಗಿಯೂ ಪೂಜೆ ಮಾಡ್ತಕ್ಕಂಥದ್ದು ವಾಡಿಕೆ ಇದೆ. ಶೃಂಗೇರಿ ಮಠದ ಆವರಣದಲ್ಲಿರ್ತಕ್ಕಂಥ ಕಾರ್ತವೀರ್ಯಾರ್ಜುನ ನವಗ್ರಹದ ಆಕಾರದಲ್ಲಿ ಇರ್ತಕ್ಕಂಥದ್ದು ದೇವರಿದು. ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶೃಂಗೇರಿ ಶಾರದಾಂಬೆಯ ಪೂಜೆಯನ್ನು ಸಲ್ಲಿಸಿ ಗುರುಗಳಿಂದ ಆಶೀರ್ವಚನವನ್ನು ಪಡೆದು ಅದಾದ ನಂತರ ಕಾರ್ತವೀರ್ಯಾರ್ಜುನನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಆಮೇಲೆ ಅದನ್ನು ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ಅಯ್ಯೋ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ಮನೆಯಿಂದನೇ ಹೊರಗೆ ಬರಲ್ಲ, ನಾನೇನು ಕದ್ದು ಮುಚ್ಚಿ ಮಾಡ್ತಾ ಇಲ್ವಲ್ಲ, ನನಗೆ ತೊಂದರೆ ಕೊಡೋರಿಂದ ನನ್ನನ್ನು ಕಾಪಾಡಪ್ಪ ಅಂತ ನಾನು ಕೇಳ್ಕೊತೀನಿ, ತಪ್ಪ ಅಂತ ಹೇಳಿದ್ದಾರೆ ಅವರು. ಮಾಹಿತಿ ನನ್ನ ಕೊಲ್ಲಿಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಇವತ್ತು ಡಿ ಕೆ ಶಿವಕುಮಾರ್ ಅವರ ಶೃಂಗೇರಿ ಪ್ರವಾಸದ ಸಂದರ್ಭದಲ್ಲಿ ಏನೇನು ವಿಶಿಷ್ಟವಾದಂತಹ ಪೂಜೆ ಪುನಸ್ಕಾರಗಳಾಯಿತು, ಹೇಗೆ ಮತ್ತು ಇದರ ಹಿನ್ನೆಲೆ ಏನು ಅಂತ? ಅರವಿಂದ್, ಅಂತಂದರೆ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಭೇಟಿ ನೀಡಿರುವಂಥದ್ದು. ಅಂತಂದರೆ ಇವತ್ತು ಶೃಂಗೇರಿ ಶಾರದಾಂಬೆ ಮಠದ ಆವರಣದಲ್ಲೂ ಕೂಡ ದೇವಸ್ಥಾನದ ಹಿರಿಯ ಶ್ರೀಗಳಿಂದರೆ ಭಾರತೀ ತೀರ್ಥ ಶ್ರೀಗಳು ಅವರು ಸನ್ಯಾಸತ್ವ ಸ್ವೀಕರಿಸಿ ಸುಮಾರು 50 ವರ್ಷ ಆಯಿತು ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಭಾರತೀ ಸುವರ್ಣ ಅನ್ನೋ ಒಂದು ಸುಮಾರು 50,000 ಅಂದರೆ ಭಕ್ತರು ಒಂದೇ ಬಾರಿಗೆ ಆ ಸ್ತೋತ್ರಗಳನ್ನು ಪಡಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಂಥದ್ದು. ಆದರೆ ಅವ್ರು ಯಾವಾಗ ಏನು ಹೆಲಿಪ್ಯಾಡಿಗೆ ಆಗಮಿಸಿದ್ರು, ಹೆಲಿಕಾಪ್ಟರಿಂದ ಕೆಳಗೆ ಇಳಿಯೋದಕ್ಕಿಂತ ಮುಂಚೆನೇ ಅವರ ಅಭಿಮಾನಿಗಳು ಕೂಡ ಆಗಲೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಾನೆ ಅವರಿಗೆ ಸ್ವಾಗತ ಕೋರಿದ್ದಂಥದ್ದು. ಅದಾದ ನಂತರನೂ ಕೂಡ ಅವರು ಟೆಂಪಲ್ ರನ್ ವಿಚಾರದಲ್ಲೂ ಕೂಡ ಅದೇ ಕಳೆದ 2-3 ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿರುವಂಥದ್ದು. ಈ ವಿಚಾರ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗಲೂ ಕೂಡ ಅವರು ಒಂದು ರೀತಿ ಅಸಮಾಧಾನ ಹೊರಹಾಕಿದ್ದು. ಹಾಗಾದರೆ ಮುಜರಾಯಿ ದೇವಸ್ಥಾನಗಳಿದ್ದಾವೆ, ಮೈನಾರಿಟಿ ದೇವಸ್ಥಾನ ಇದೆ, ಅಲ್ಪಸಂಖ್ಯಾತರ ದೇವಸ್ಥಾನ ಇದೆ, ಈ ದೇವಸ್ಥಾನಗಳೆಲ್ಲ ಯಾಕೆ ಬೇಕು, ಬೀಗ ಹಾಕ್ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥದ್ದು. ಅಂತಂದರೆ ನಾನು ಈ ಲೋಕ ಕಲ್ಯಾಣಕ್ಕೋಸ್ಕರ ಮತ್ತು ನಮ್ಮ ಪಕ್ಷಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ನಾನು ದೇವಸ್ಥಾನಗಳಿಗೆ ಹೋಗುವಂಥದ್ದು ಸಾಮಾನ್ಯ ಅಂತ ಹೇಳಿ ಅಲ್ಲಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಇಲ್ಲಿವರೆಗೂ ಕೂಡ ಶೃಂಗೇರಿ ಮಠಕ್ಕೆ 100 ಬಾರಿ ಬಂದಿರುವಂಥದ್ದು. ಆದರೆ ಯಾವತ್ತೂ ಕೂಡ ಪೂಜೆ ಮಾಡದಲ್ಲೇ ಇರುವಂಥ ಕಾರ್ತಿ ವೀರ್ಯಾರ್ಜುನ ದೇವಸ್ಥಾನಕ್ಕೆ ಅಂದರೆ ದೇವರಿಗೆ ಇವತ್ತು ಪೂಜೆ ಮಾಡಿರುವಂಥದ್ದು. ಇತಿಹಾಸದಲ್ಲಿ ಮಹಾಭಾರತದ ಕಾಲದಲ್ಲಿ ಪಾಂಡವರು ಎಲ್ಲವನ್ನೂ ಕಳ್ಕೊಂಡಂಥ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಈ ಕಾರ್ತವೀರ್ಯಾರ್ಜುನನ ಒಂದು ಮೊರೆ ಹೋಗಿದ್ದಂಥದ್ದು. ಅಂತಂದರೆ ಶತ್ರು ಸಂಹಾರಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ, ಹಾಗೂ ಯಾವುದಾದ್ರು ಮನೆಯಲ್ಲಿ ಯಾವುದಾದ್ರು ಒಂದು ವಸ್ತುಗಳು ಕಳೆದೋಗಿದ್ರೆ ಅಥವಾ ಸಾಮಾಜಿಕ ಬದುಕಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಅಥವಾ ಬೇರೆ ಇನ್ನೇನಾದ್ರು ಒಂದು ಕಳೆದೋಗಿದ್ರೆ ಅದನ್ನು ವಾಪಸ್ ಪಡೆದೋಕ್ಕೋಸ್ಕರ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಈ ಒಂದು ಈ ಕಾರ್ತವೀರ್ಯನ ಮೊರೆ ಹೋಗ್ತಿದ್ರು ಅಂತ ಕೂಡ ಈಗ ಇತಿಹಾಸದಲ್ಲಿ ಉಲ್ಲೇಖ ಇರುವಂಥದ್ದು. ಆ ಒಂದು ಕಾರ್ತವೀರ್ಯಾರ್ಜುನನಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪೂಜೆ ಮಾಡಿರುವಂಥದ್ದು. ಆದರೆ ಒಂದು ಗಮನಿಸಬೇಕಾಗಿರುವಂಥದ್ದು ಅರವಿಂದ್, ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅಂದರೆ ಸಾಕಷ್ಟು ಬಾರಿ 100 ಬಾರಿ ಶೃಂಗೇರಿ ದೇಗುಲಕ್ಕೆ ಬಂದಿರುವಂಥದ್ದು.
ಆದರೆ ಇದೇ ಮೊದಲ ಬಾರಿಗೆ ಕಾರ್ತವೀರ್ಯಾರ್ಜುನನಿಗೆ ಪೂಜೆ ಸಲ್ಲಿಸಿರುವಂಥದ್ದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಶೃಂಗೇರಿಗೆ ಹೋದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳು ಮತ್ತು ಅವರು ನಡೆಸಿದಂತಹ ವಿಶೇಷ ಪೂಜೆ ಪುನಸ್ಕಾರಗಳು.